ನಮಸ್ಕಾರ ಸ್ನೇಹಿತರೆ, ಕುಕ್ ಸ್ಟಾರ್ ಡೈರೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಹಾಗಲಕಾಯಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಒಂದು ಡಿಫ್ರೆಂಟಾಗಿ ಹಾಗಲಕಾಯಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಏನೇನು ಪದಾರ್ಥಗಳು ಬೇಕು, ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಏನೇನು ಪದಾರ್ಥಗಳು ಬೇಕು, ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಹಾಗಲಕಾಯಿ ಒಂದು ಅರ್ಧ ಕೆಜಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಯಾವ ಥರನ ಕಟ್ ಮಾಡ್ಕೊಬೋದು, ಸ್ವಲ್ಪ ಸಣ್ಣದಾಗಿರಬೇಕು. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕೆ ಜಿ ಇದೆ. ಹಾಗೆ ನಾನು ಒಂದು ಪುಡಿ ಚೆಲ್ಲಕ್ಕೆ ಪುಡಿ ಇದಕ್ಕೆ ಬಳಸ್ಕೊತೀನಿ. ಆ ಪುಡಿಗೆ ನಾನು ಬೇಡಿಗೆ ಮೆಣಸಿನ್ಕಾಯಿ ಒಂದು 10 ರಿಂದ 12 ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಹಾಗೆಯೇ ಒಂದೆರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. 2 ಟೊಮಾಟೊ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಹಾಗೆಯೇ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನ್ ತೊಗೊಂಡಿದ್ದೀನಿ. ಈಗ ನಾನು ಮೊದಲು ಹಾಗಲಕಾಯಿನ ಬೇಯಿಸ್ಕೊತೀನಿ. ಸ್ವಲ್ಪ ಬೇಯಿಸಿ ಸಪ್ಪೆ ಒಗ್ಸ್ಕೊತೀನಿ ನಾನು ನಾನಿಲ್ಲಿ ಸ್ಟವ್ ಅಂಟಿಸಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಸ್ನೇಹಿತರೆ. ನಾನೀಗ ಹಾಗಲಕಾಯಿ ಹಾಕ್ತಾಯಿದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ. ಈಗ ನಾನು ಸ್ವಲ್ಪ ಅರಿಶಿನ ಹಾಕ್ತೀನಿ. 1/4 ಸ್ಪೂನ್ ಅರಿಶಿನ ಹಾಕಿ ಹಾಗಲಕಾಯಿನ ಬೇಯಿಸ್ಕೊತೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊತೀನಿ. ಈಗ 10 ನಿಮಿಷ ಬೆಂದಿದೆ ಹಾಗಲಕಾಯಿ. ಚೆಕ್ ಮಾಡ್ತೀನಿ ಎಷ್ಟು ಬೆಂದಿದೆ ಅಂತ. ಇನ್ನೂ ಸ್ವಲ್ಪ ಬೇಯಬೇಕು. ಇನ್ನೊಂದು 3 ನಿಮಿಷ ಬೇಯಲಿ. ಬೆಂದಿದೆ ಸ್ನೇಹಿತರೆ. ಈಗ ನಾನು ನೀರನ್ನೆಲ್ಲ ಸಪ್ರೇಟ್ ಮಾಡಿ ಸೋಸ್ಕೊತೀನಿ. ಸ್ಟವ್ ಆಫ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕ್ಕೊತೀನಿ. ಪೂರ್ತಿ ನಾನು ಸೋಸ್ಕೊತೀನಿ. ನೋಡಿ, ಈ ರೀತಿ ನಾನು ತಟ್ಟೆಯಲ್ಲಿ ಹಾಕಿ ಆರಿಸಿ ಸ್ವಲ್ಪ ಹಿಂಡ್ಬಿಟ್ಟು ತೊಗೋಬೇಕು. ನೀರೆಲ್ಲ ತೆಗೆದ್ಬಿಟ್ಟು ಇದನ್ನು. ಈಗ ನಾನು ಬಾಣಲಿ ಇಟ್ಟಿದ್ದೀನಿ. ಕಡಲೆಬೀಜ ಮತ್ತು ಮೆಣಸಿನ್ಕಾಯಿ ಹುರ್ಕೊಳ್ಳೋದಕ್ಕೆ ಬಾಣಲಿ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೊದಲು. ಇವೆರಡೂ ಸಣ್ಣದಾಗಿ ಉರಿ ಇಟ್ಕೊಂಡು ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ಈ ಥರ ಏನಾದರೂ ಪದಾರ್ಥಗಳು ಉರಿಬೇಕಂದ್ರೆ ಸಣ್ಣದಾಗಿ ಉರಿ ಇಟ್ಕೊಂಡು ಹುರ್ಕೋಬೇಕು. ಜೋರಾಗಿ ಉರಿ ಇಟ್ಟರೆ ಸೀದೋಗುತ್ತೆ. ಒಂದು ಸತಿ ಅದು ಉರಿದಿರಲ್ಲ, ಗರಿ ಗರಿ ಆಗಲ್ಲ. ಅದರಿಂದ ಸಣ್ಣದಾಗಿ ಉರಿ ಇಟ್ಕೊಂಡು ನಿಧಾನಕ್ಕೆ ಇದನ್ನ ಫ್ರೈ ಮಾಡ್ಕೋಬೇಕು.
ಇವು ಒಂದು ಅರ್ಧ ಫ್ರೈ ಆಗಿದೆ. ನಾನು ಈಗ ಸ್ವಲ್ಪ ಕರ್ಬೇವು ಸೊಪ್ಪು ಇದರಲ್ಲೇ ಹಾಕಿ ಫ್ರೈ ಮಾಡ್ಕೊತೀನಿ. ನೋಡಿ ಈಗ ಆಗಿದೆ, ಡ್ರೈ ರೋಸ್ಟ್ ಆಗಿದೆ. ನಾನು ಇದನ್ನು ಒಂದು ತಟ್ಟೆಯಲ್ಲಿ ತೊಗೊಂಡು ತಣ್ಣಕ್ಕೆ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ. ಇದನ್ನು ಸ್ಟವ್ ಆಫ್ ಮಾಡಿ ಈಗ ನಾನು ಒಂದು ತಟ್ಟೆಗೆ ತೊಗೊತೀನಿ. ಈ ರೀತಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ಏನು ತೆಗಿಯಲ್ಲ, ಹಾಗೇ ಮಿಕ್ಸಿಗೆ ಹಾಕ್ಕೊತೀನಿ. ಸ್ವಲ್ಪ ತಣ್ಣಗೆ ಮಾಡಿ ಮಿಕ್ಸಿಗೆ ಹಾಕ್ಕೊತೀನಿ. ಈಗ ನಾನು ಬೇಯಿಸಿರೋ ಹಾಗಲಕಾಯಿ ಎಲ್ಲ ತಣ್ಣಕ್ಕಾಗಿದೆ. ನಾನು ತಟ್ಟೆಲಿ ಹಾಕಿ ಹರಡಿಸಿದ್ದೆ, ತಣ್ಣಕ್ಕಾಗಿದೆ. ನಾನೀಗ ಈ ಥರ ಸ್ವಲ್ಪ ತೊಗೊಂಡು ಈ ಥರ ಹಿಂಡಿ ನೀರೆಲ್ಲ ಸಪ್ರೇಟ್ ಮಾಡಿ ಇಟ್ಕೊತೀನಿ. ಈಗ ನಾನು ಬಾಣಲಿ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕ್ತಾಯಿದ್ದೀನಿ. ಫ್ರೈ ಆಗಿದೆ. 2 ಈರುಳ್ಳಿ, ಸ್ಮಾಲ್ ಸೈಜ್ ಈರುಳ್ಳಿ 2 ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಸ್ವಲ್ಪ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಅರ್ಧ ಈರುಳ್ಳಿ ಫ್ರೈ ಆಗಿದೆ ಸ್ನೇಹಿತರೆ. ನಾನಿಲ್ಲಿ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೀಡಿಸಿ ಜಜ್ಜಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಈಗ ಇದು ಒಂಚೂರು ಫ್ರೈ ಆಗಿದೆ. ಈಗ ನಾನು ಹಾಗಲಕಾಯಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈಗ ಈರುಳ್ಳಿ ಜೊತೆ ಎಣ್ಣೆಯಲ್ಲಿ ಒಂದು 5 ನಿಮಿಷ ಇದೇ ರೀತಿ ಫ್ರೈ ಮಾಡಬೇಕು. ಈಗ 5 ನಿಮಿಷ ಫ್ರೈ ಆಗಿದೆ ಸ್ನೇಹಿತರೆ. ನಾನೀಗ ಟೊಮಾಟೊ 2 ಪಾರಮ್ ಟೊಮಾಟೊ ದೊಡ್ಡದು 2 ಕಟ್ ಮಾಡಿಟ್ಟಿದ್ದೀನಿ. ಇದನ್ನು ಸೇರಿಸ್ತಾ ಇದ್ದೀನಿ. ಈಗ ಹಾಗೆಯೇ ಬೇಯಿಸೋಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಈಗಿನ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ.
ಇಲ್ಲಿ ನಾನು ಬೆಲ್ಲ ಆಗಲಿ ಮತ್ತು ಹುಣಸೆಹಣ್ಣು ಆಗಲಿ ಯೂಸ್ ಮಾಡ್ತಾಯಿಲ್ಲ. ಟೊಮಟೊ ಹಣ್ಣು ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ತಾಯಿಲ್ಲ, ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಅದರಿಂದ ಅದರಲ್ಲೇ ಸ್ವಲ್ಪ ಸಿಹಿ ಇರುತ್ತೆ. ಮತ್ತು ಧನಿಯಾ ಪುಡಿ ಏನೂ ಯೂಸ್ ಮಾಡ್ತಾಯಿಲ್ಲ ನಾನು. ಈಗ ನಾನು ಡ್ರೈ ರೋಸ್ಟ್ ಮಾಡಿರೋ ಕಡಲೆ ಬೀಜ ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಪೌಡ್ರ್ ಮಾಡ್ಕೊತೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಾಡಿ ನೀವು ಒಂದು ಸತಿ ಟ್ರೈ ಮಾಡಿ. ಹೆಚ್ಚಾಗಿ ಏನು ಮಸಾಲೆ ಪದಾರ್ಥಗಳು ಬೇಕಾಗಲ್ಲ. ಈಗ ಈ ಟೊಮಾಟೊ ರಸ ಎಲ್ಲ ಚೆನ್ನಾಗಿ ಹಾಗಲಕಾಯಿ ಹಿಡಿದಿದೆ. ನಾನು ಪುಡಿನ ಈ ರೀತಿ ಮಾಡ್ಕೊಂಡಿದ್ದೀನಿ. ಕಡಲೆಬೀಜ ಯಾವುದೇ ಪಲ್ಯಕ್ಕೆ ಹಾಕಿದ್ರೂ ಸಿಪ್ಪೆ ತೆಗೆದಿರ ಹಾಗೆ ಪೌಡ್ರ್ ಮಾಡಿ ಹಾಕಿ, ತುಂಬ ಒಳ್ಳೆಯದು ಸಿಪ್ಪೆ ಸಮೇತ ತಿಂದರೆ. ಈಗ ನಾನು ಪಲ್ಯಕ್ಕೆ ಎಷ್ಟು ಪುಡಿ ಬೇಕೋ ಹಾಕ್ಕೊತಾ ಇದ್ದೀನಿ. ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ಏನು ಜಾಸ್ತಿ ತಿನ್ನೋರಾದರೆ ಖಾರದ ಪುಡಿನೂ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ನಾನು ಪಲ್ಯಕ್ಕೆಲ್ಲ ಸ್ವಲ್ಪ ಖಾರ ಕಡಿಮೆ ಇಡ್ತೀನಿ. ಅದರಿಂದ ಬೆಳಗ್ಗೆ ಮೆಣಸಿನ್ಕಾಯಿ ಇದರಲ್ಲಿ ಹಾಕಿ ಕಡಲೆ ಬೀಜದಲ್ಲಿ ಹಾಕಿ ಪುಡಿ ಮಾಡಿರೋದೇ ನನಗೆ ಸಾಕು. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಇದು ಹಾಗಲಕಾಯಿ ಪಲ್ಯ. ಅದು ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರು ಪುಡಿ ಯೂಸ್ ಮಾಡಿ. ಈಗ ನಾನು ಸಾಂಬಾರು ಪುಡಿ, ಧನಿಯಾ ಪುಡಿ ಏನು ಯೂಸ್ ಮಾಡಿಲ್ಲ, ಖಾರದ ಪುಡಿ ಏನು ಯೂಸ್ ಮಾಡಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ. ಸ್ನೇಹಿತರೆ ಮಾಡಿ ಈ ಥರ ಹಾಗಲಕಾಯಿ ಪಲ್ಯ ಮಾಡಿ ನೋಡಿ. ಯಾವಾಗಲೂ ಇದೇ ಥರ ಮಾಡ್ತೀರಾ. ನಿಮ್ಗೆ ಗೊಜ್ಜಾಗಿ ಬೇಕಂದರೆ ಸ್ವಲ್ಪ ಇದಕ್ಕೆ ನೀರು, 1 ಗ್ಲಾಸ್ ನೀರು ಸೇರಿಸಿದ್ರೆ ಸಾಕು, ಗೊಜ್ಜಾಗುತ್ತೆ. ನಾನು ಪಲ್ಯ ಥರ ಮಾಡಿದ್ದೀನಿ. ಚಪಾತಿಗೆ ಮತ್ತು ಮುದ್ದೆ ಜೊತೆಗೆ ನಂಚ್ಕೊಂಡು ತಿನ್ಬೋದು, ಅನ್ನಕ್ಕೂ ತಿನ್ಬೋದು. ಈಗ ಆಗಿದೆ. ನಾನು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ತೀನಿ. ಈ ಥರ ಆಗಿದೆ. ತುಂಬ ಸಣ್ಣಕ್ಕೇನು ಕಟ್ ಮಾಡಬೇಡಿ, ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ. ಅಷ್ಟು ದಪ್ಪನೂ ಅಲ್ಲ, ಅಷ್ಟು ಸಣ್ಣನೂ ಅಲ್ಲ. ಈ ಥರ ಕಟ್ ಮಾಡಿಕೊಂಡು ರೌಂಡಾಗಾದ್ರೂ ಕಟ್ ಮಾಡ್ಕೊಬೋದು. ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ತುಂಬಾ ಹೆಲ್ದಿಯಾಗಿರೋಂಥ ಟೇಸ್ಟಿಯಾಗಿರೋಂಥ ಪಲ್ಯನ ಮಾಡಿ ತೋರಿಸಿದ್ದೀನಿ. ಇದೇ ರೀತಿ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.